ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ ನ್ಯೂ ಲೇಟೆಸ್ಟ್ ಟಾಪಿಕ್. ಸೊ ನಾನು ಈ ದಿನ BComನ ಸಿಕ್ಸ್ತ್ ಸೆಮಿಸ್ಟರ್ನ ವಿದ್ಯಾರ್ಥಿಗಳಿಗೆ ತುಂಬಾ ಯೂಸ್ಫುಲ್ ಆಗಿರೋ ವಿಡಿಯೋ ಬಂದೀನಿ. ಇದೇನಪ್ಪ ಅಂತ ಅಂದರೆ ನಮಗೆ ಒಕೇಶನಲಿ ಪೇಪರ್ ಅಂತ ಹೇಳ್ಬಿಟ್ಟು ITR ಅಂದರೆ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲ್ ಮಾಡೋದು ಮತ್ತು ಕಾಮರ್ಸ್ನ ನಮಗೆ ಆಪ್ಷನ್ಗಳನ್ನ ಕೊಟ್ಟಿದ್ರು. ಸೊ ಈ ದಿನ ಸತಿ ವೀಡಿಯೋದಲ್ಲಿ ನಾನು ITRನ ಬಗ್ಗೆ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೀನಿ, ಏನೆಲ್ಲ ಸಿಲೆಬಸ್ ಇದೆ ಅಂತ ಹೇಳ್ಬಿಟ್ಟು. ಸೊ ಈ ದಿನದ ವೀಡಿಯೋದಲ್ಲಿ ಕಾಮರ್ಸ್ನ ಬಗ್ಗೆ ತಿಳ್ಕೊಳ್ಳೋಣ. ಸೊ ಕಾಮರ್ಸ್ ಅಂತ ಅಂದರೆ ಇದೊಂದು ಪೇಪರು. ಸೊ ಇದು ಯಾವ ಥರ ಮಾರ್ಕೆಟಿಂಗ್ ಆಗಿರ್ಬೋದು, ಸೊ ಮಾರ್ಕೆಟಿಗೆ ಸಂಬಂಧಪಟ್ಟಂತೆ ಮತ್ತು ಕಾಮರ್ಸಿಗೆ ಸಂಬಂಧಪಟ್ಟಂತೆ ಇರುವಂಥದ್ದು. ಕಾಮರ್ಸ್ ಅಂದರೆ ಏನು? ಮನಿ. ಓಕೆ, ಮನಿ ಏನೆಲ್ಲ ಅರ್ನ್ ಮಾಡೋದು ಯಾವ ರೀತಿ, ಮ್ಯಾನೇಜ್ಮೆಂಟ್ ಮಾಡೋದು ಯಾವ ರೀತಿ ಅಂತ ಎಲ್ಲನೂ ಇಲ್ಲಿ ಕಲ್ತ್ಕೋತೀವಿ. ಸೊ ಇದು ಯಾವ ಥರ ಇಲ್ಲಿ ಇಂಪ್ಲಿಮೆಂಟ್ ಆಗಿದೆ ಅನ್ನೋದನ್ನು ನಾವು ನೀಟಾಗಿ ತಿಳ್ಕೊಳ್ಳೋಣ. ಸೊ ಕಾಮರ್ಸ್ ಬಂದ್ಬಿಟ್ಟು ಇದು ಪ್ಯೂರ್ ಥಿಯರಿ. ಸೊ ನಿಮ್ಗೆ ಗೊತ್ತಿರಲಿ. ಸೊ ಮತ್ತು ಇದನ್ನು ಒಕೇಶನಲ್ ಪೇಪರ್ ಅಂತ ಇಶ್ಯೂ ಮಾಡಿದ್ರು. ಸತಿ GST ಓಕೆ ಈ ಥರ ಎಲ್ಲ ಇದು ಮಾಡಿರಲ್ವಾ. ಸೊ ಈ ಸರಿ ITR ಮತ್ತು ಕಾಮರ್ಸ್ ಅಂತ ಮಾಡಿದ್ದಾರೆ. ಸೊ ಕಾಮರ್ಸ್ ಯಾರೆಲ್ಲ ತೊಗೊಂಡಿದ್ದೀರಾ ಅವ್ರಿಗೆ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನೆಲ್ಲೂ ಸ್ಕಿಪ್ ಮಾಡೋಕೆ ಹೋಗಬೇಡಿ, ನಿಮ್ಮ ಫ್ರೆಂಡ್ಗಳಿಗೂ ಶೇರ್ ಮಾಡಿ ಅಂತ ಹೇಳ್ತಾ ನೋಡಿ ಗೈಸ್. ಸೊ ಕಾಮರ್ಸಲ್ಲಿ ಓಕೆನಾ. ಸೊ ಟೋಟಲಿಗೆ ಮಾಡ್ಯೂಲ್ 5 ಅಂದರೆ 5 ಚಾಪ್ಟರ್ ಇರುವಂಥದ್ದು. ಅಲ್ಲಿ ಫಸ್ಟ್ ಚಾಪ್ಟರ್ ನೋಡೋದಾದರೆ ಕಾಮರ್ಸ್ ಆ್ಯಂಡ್ ಟೆಕ್ನಿಕಲ್ ಆಸ್ಪೆಕ್ಟ್ಸು. ಸೊ ಕಾಮರ್ಸ್ ಮತ್ತು ಟೆಕ್ನಿಕಲ್ ಆಸ್ಪೆಕ್ಟ್ಸ್ನಲ್ಲಿ ಸೊ ಏನೆಲ್ಲ ಇದೆ ಅಂತ ನೋಡೋದಾದರೆ, ಸೊ ಓವರ್ ವ್ಯೂ ಆಫ್ ಡೆವಲಪ್ಮೆಂಟ್ಸ್ ಇನ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಆ್ಯಂಡ್ ಡಿಫೈನಿಂಗ್ ಕಾಮರ್ಸ್. ಇದನ್ನ ಕಾಮರ್ಸ್ನ ಡೆಫಿನೇಷನ್ನ ಮಾಡಬೇಕಾಗುತ್ತೆ. ದ ಸ್ಕೋಪ್ ಆಫ್ ಕಾಮರ್ಸ್, ಅದರ ಸ್ಕೋಪ್ ಏನು, ಎಲೆಕ್ಟ್ರಾನಿಕ್ ಮಾರ್ಕೆಟು ಅಂದರೆ ಇರೋದೆಲ್ಲ ಸ್ಕೋಪು. ಸೊ ಎಲೆಕ್ಟ್ರಾನಿಕ್ ಮಾರ್ಕೆಟ್ ಆಗಿರ್ಬೋದು, ಎಲೆಕ್ಟ್ರಾನಿಕ್ ಡಾಟಾ ಇಂಟರ್ಚೇಂಜ್ ಆಗಿರ್ಬೋದು, ಇಂಟರ್ನೆಟ್ ಕಾಮರ್ಸು, ಬೆನಿಫಿಟ್ ಆ್ಯಂಡ್ ಲಿಮಿಟೇಷನ್ಸ್ ಆಫ್ ಕಾಮರ್ಸು, ಪ್ರೊಸ್ಯೂಸ್ ಎ ಜನರಿಕ್ ಫ್ರೇಮ್ವರ್ಕ್ ಫಾರ್ ಕಾಮರ್ಸ್. ನೆಕ್ಸ್ಟು ಹಾರ್ಟಿಕಲ್ಚರಲ್ ಫ್ರೇಮ್ವರ್ಕ್ ಆಫ್ ಎಲೆಕ್ಟ್ರಾನಿಕ್ ಕಾಮರ್ಸು. ನೆಕ್ಸ್ಟು ವೆಬ್ ಬೇಸ್ಡ್ ಕಾಮರ್ಸ್ ಆರ್ಕಿಟೆಕ್ಚರ್ ಅಂತ ಹೇಳ್ತೀವಿ. ಸೊ ಇದು ನಮ್ಮ ಫಸ್ಟ್ ಚಾಪ್ಟರ್ಗೆ ಸಂಬಂಧಪಟ್ಟಂತೆ ಇದೊಂಥರ ಇಂಟ್ರಡಕ್ಷನ್ ಕ್ಲಾಸ್ ಥರ ಇರುತ್ತೆ. ಸೊ ಇಲ್ಲಿ ನೋಡ್ಕೊಬೋದು. ಸೊ ನೆಕ್ಸ್ಟು ಮಾಡ್ಯೂಲ್ ನಂಬರ್ 2 ಅಂದರೆ ಚಾಪ್ಟರ್ ನಂಬರ್ 2ನಲ್ಲಿ ಸೊ ಕನ್ಸ್ಯೂಮರ್ ಓರಿಯೆಂಟೆಡ್ ಕಾಮರ್ಸ್ ಅಂತ ಇದೆ. ಓಕೆನಾ, ನೋಡ್ಕೊಬೋದು. ನೋಡಿ ಇದರಲ್ಲಿ ಏನೆಲ್ಲ ಇದೆ ಅಂತ ನೋಡೋದಾದರೆ ರೀಟೈಲಿಂಗ್, ಟ್ರೆಡಿಷನಲ್ retailing and retailing, benefits of retailing, key success factors. Next models of retailing, futures of retailing, services, categories of services, web enabled so services, match making services. So informations of sellings on the web, entertainment, so actions and other specialized services, business to businesses. ಸೊ ಎಲೆಕ್ಟ್ರಾನಿಕ್ ಕಾಮರ್ಸ್ ಅಂತ ಹೇಳ್ತೀವಿ. ಸೊ ಇದು ಏನಿದೆ ನಮಗೆ ಸಂಬಂಧಪಟ್ಟಂತೆ ಯಾವ ಥರ ಎಲ್ಲ ಕನ್ಸ್ಯೂಮರ್ಗೆ ಸಂಬಂಧಪಟ್ಟಂತೆ ಯಾವ ಥರ ಎಲ್ಲ ರೀಟೇಲಿಂಗ್ನ ಆಗುತ್ತೆ ಅನ್ನೋದನ್ನ ಇಲ್ಲಿ ತಿಳಿಸಿದ್ದಾರೆ. ಇನ್ನು 3rd ಚಾಪ್ಟರ್ ಅಂತ ನೋಡೋದಾದರೆ ಎಲೆಕ್ಟ್ರಾನಿಕ್ ಡಾಟಾ ಇಂಟರ್ಚೇಂಜ್. ಸೊ ಇದರಲ್ಲಿ ಬೆನಿಫಿಟ್ ಆಫ್ EDI ಅಂದರೆ ಏನಿಲ್ಲ, ಎಲೆಕ್ಟ್ರಾನಿಕ್ ಡಾಟಾ ಇಂಟರ್ಚೇಂಜ್ ಅಷ್ಟೇ. ಇದನ್ನು ಮೈಂಡಲ್ಲಿ ಮಾಡಿಕೊಳ್ಳಿ. ಸೊ ಇದರ ಬೆನಿಫಿಟ್ಸು, EDI ಟೆಕ್ನಾಲಜಿ ಯಾವ ಥರ ಇದೆ, EDI ಸ್ಟ್ಯಾಂಡರ್ಡ್ಸ್ಗಳು ಯಾವ ಥರ ಇದೆ, EDI ಕಮ್ಯುನಿಕೇಷನ್ಸು, EDI ಇಂಪ್ಲಿಮೆಂಟೇಷನ್ಸು, EDI ಅಗ್ರಿಮೆಂಟ್ಸು, EDI ಸೆಕ್ಯೂರಿಟಿ, ಎಲೆಕ್ಟ್ರಾನಿಕ್ ಪೇಮೆಂಟ್ ಸಿಸ್ಟಮ್ಸ್ ಯಾವ ಥರ ಇದೆ. ಸೊ ನೀಡ್ಸ್ ಆಫ್ ಎಲೆಕ್ಟ್ರಾನಿಕ್ ಪೇಮೆಂಟ್ ಸಿಸ್ಟಮು. ನೆಕ್ಸ್ಟ್ ಸ್ಟಡಿ ಆ್ಯಂಡ್ ಎಕ್ಸಾಮೈನ್ ಟು ದ ಯೂಸ್ ಆಫ್ ಎಲೆಕ್ಟ್ರಾನಿಕ್ ಪೇಮೆಂಟ್ ಸಿಸ್ಟಮ್ ಆ್ಯಂಡ್ ದ protocols used. So next electronic fund transfer and secure electronic transaction protocol for credit card payment. Next digital economy, identify the methods of payments on the net. ಇದರಲ್ಲಿ ಎಲೆಕ್ಟ್ರಾನಿಕ್ ಕ್ಯಾಶ್, ಚೆಕ್ಕು ಆ್ಯಂಡ್ ಕ್ರೆಡಿಟ್ ಕಾರ್ಡ್ ಆನ್ ದ ಇಂಟರ್ನೆಟ್. ಸೊ ಇಷ್ಟು ನಮಗೆ 3ನೇ ಚಾಪ್ಟ್ರಲ್ಲಿ ಕವರ್ ಆಗುವಂಥದ್ದು. ಇನ್ನು 4ನೇ ಚಾಪ್ಟ್ರು ತುಂಬ ಕಡಿಮೆನೇ ಇರೋದು, ಬಟ್ ತುಂಬ ಇಂಪಾರ್ಟೆಂಟು. ಸೊ ನೋಡಿ ಮಾಡ್ಯೂಲ್ ನಂಬರ್ 4ಅಲ್ಲಿ ಸೆಕ್ಯೂರಿಟಿ ಇನ್ ಕಾಮರ್ಸ್, ಥ್ರೆಟ್ಸ್ ಇನ್ ಕಂಪ್ಯೂಟರ್ ಸಿಸ್ಟಮ್ಸ್. ಸೊ ಇದರಲ್ಲಿ ವೈರಸ್ಸು, ಸೈಬರ್ ಕ್ರೈಮ್, ನೆಟ್ವರ್ಕ್ ಸೆಕ್ಯೂರಿಟಿ ಯಾವ ಥರ ಇರುತ್ತೆ, ಇದರಲ್ಲಿ ಎನ್ಕ್ರಿಪ್ಷನ್ಸು, ನೆಕ್ಸ್ಟ್ ಪ್ರೊಟೆಕ್ಟಿಂಗ್ ವೆಬ್ ಸರ್ವರ್ಸ್ ವಿತ್ ಎ firewall and the security policy, network firewalls and application firewalls, so proxy services. ಓಕೆ ಸರ್ವರ್ಸು ಇದ್ರ ಬಗ್ಗೆ ನಾವು ತಿಳ್ಕೊತೀವಿ. ಇನ್ನು
5ನೇ ಚಾಪ್ಟರಲ್ಲಿ ಏನಾದ್ರು ತಿಳ್ಕೊತೀವಿ ಅಂತ ನೋಡೋದಾದರೆ, ಸೊ ಮಾಡ್ಯೂಲ್ ನಂಬರ್ 5ಅಲ್ಲಿ ಇಶ್ಯೂಸ್ ಇನ್ ಇ ಕಾಮರ್ಸ್ ಏನೆಲ್ಲ ಇಶ್ಯೂಸ್ ಬರ್ತವೆ. ಸೊ ಅಂಡರ್ಸ್ಟ್ಯಾಂಡಿಂಗ್ ಎಥಿಕಲ್, ಸೋಷಿಯಲ್ ಆ್ಯಂಡ್ ಪೊಲಿಟಿಕಲ್ ಇಶ್ಯೂಸ್ ಇನ್ ಇ ಕಾಮರ್ಸು. ಸೊ ಸೋಷಿಯಲಿ ಹೆಂಗೆ ಬರುತ್ತೆ ಮತ್ತು ಪೊಲಿಟಿಕಲಿ ಯಾವ ಥರ ಇಶ್ಯೂಸ್ ಆಗ್ತವೆ. ನೆಕ್ಸ್ಟ್ ಎ ಮಾಡೆಲ್ ಫಾರ್ ಆರ್ಗನೈಸಿಂಗ್ ದ ಇಶ್ಯೂಸು. ನೆಕ್ಸ್ಟ್ ಬೇಸಿಕ್ ಎಥಿಕಲ್ ಕಾನ್ಸೆಪ್ಟ್ ಆಫ್ ಅನಲೈಸಿಂಗ್ ಎಥಿಕಲ್ ಡಿಲಿಮಮ್ಸ್. ನೆಕ್ಸ್ಟು ಕ್ಯಾಂಡಿಡೇಟ್ ಎಥಿಕಲ್ ಪ್ರಿನ್ಸಿಪಲ್ಸ್, ಪ್ರೈವಸಿ ಆ್ಯಂಡ್ ಇನ್ಫಾರ್ಮೇಷನ್ ರೈಟ್ಸು. ಸೊ ಇನ್ಫಾರ್ಮೇಷನ್ ಕಲೆಕ್ಟೆಡ್ ಅಟ್ ಇ ಕಾಮರ್ಸ್ ವೆಬ್ಸೈಟ್ಸ್, ದ ಕಾನ್ಸೆಪ್ಟ್ ಆಫ್ ಪ್ರೈವಸಿ. ಓಕೆನಾ, ವೆಬ್ಸೈಟಲ್ಲಿ ಯಾವ ಥರ ಅಂದರೆ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿಕೊಂಡು ಇ ಕಾಮರ್ಸ್ ವೆಬ್ಸೈಟಲ್ಲಿ ಯಾವ ಥರ ಇದು ಮಾಡುವಂಥದ್ದು, ಮತ್ತು ಕಾನ್ಸೆಪ್ಟ್ ಪ್ರೈವಸಿ ಯಾವ ಥರ ಇರುವಂಥದ್ದು, ಲೀಗಲ್ ಪ್ರೊಟೆಕ್ಷನ್ಸ್, ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್. ಸೊ ಟೈಪ್ಸ್ ಆಫ್ ಇಂಟೆಲೆಕ್ಚುವಲ್ ಪ್ರಾಪರ್ಟಿ ಪ್ರೊಟೆಕ್ಷನ್ಸ್ ಆ್ಯಂಡ್ ಗೌರ್ನಮೆಂಟ್ಸ್. ಸೊ ಲೀಗಲ್ ಪ್ರೊಟೆಕ್ಷನ್, ಇಂಟೆಲೆಕ್ಚುವಲ್ ಪ್ರಾಪರ್ಟಿ ರೈಟ್ಸ್ ಯಾವ ಥರ ಇದೆ, ಮತ್ತು ಅದರ ಟೈಪ್ಸ್ ಏನು, ಮತ್ತು ಗೌರ್ನಮೆಂಟು ಇಂಟೆಲೆಕ್ಚುವಲ್ ಪ್ರಾಪರ್ಟಿನ ಯಾವ ಥರ ಪ್ರೊಟೆಕ್ಷನ್ ಮಾಡ್ತಾ ಇದೆ ಅಂತ ಇಲ್ಲಿ ನಾವು ತಿಳ್ಕೊತೀವಿ. ಸೊ ಇಷ್ಟು 5 ಚಾಪ್ಟರು ಸಹ ನಿಮಗೆ ಇ ಕಾಮರ್ಸ್ಗೆ ಸಂಬಂಧಪಟ್ಟಂತೆ. ಸೊ ಮತ್ತು ಸೊ ರೆಫರೆನ್ಸ್ ಬುಕ್ ಕೊಟ್ಟಿಲ್ಲ. ಸೊ ನೆಕ್ಸ್ಟು ನಿಮ್ಮ ಆಲ್ರೆಡಿ NEPಗೆ ಆಲ್ರೆಡಿ ಬುಕ್ ಬಂದಿದೆ. ಸೊ ನೀವು ನೋಟ್ಸ್ ಬಂದಿದೆ. ಸೊ ಅದನ್ನು ನಾನು ಈ ನೆಕ್ಸ್ಟ್ ವೀಡಿಯೋಗಳಲ್ಲಿ ತಿಳಿಸ್ಕೊಳ್ತಾ ಹೋಗ್ತೀನಿ ಅಂತ ಹೇಳ್ತಾ, ಸರಿ ಗೈಸ್, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ, ಥ್ಯಾಂಕ್ ಯು ಗೈಸ್, ಬೈ, ಸಿ ಯು, ಮತ್ತೊಂದು ಸಿಗುವ.